ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಇವತ್ತು ನಾವು 2030 ಡೈಮೆನ್ಷನ್ ಅಲ್ಲಿ ಕಟ್ಟಿರೋ ಈ ಟ್ರಿಪ್ಲೆಕ್ಸ್ BDA ಪ್ರಾಪರ್ಟಿಗೆ ಬಂದಿದ್ದೀವಿ. ಇದ್ರದ್ದು ಎಲಿವೇಶನ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ಎಲಿಗೆಂಟ್ ಆಗಿ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಎಷ್ಟು ಸೆಕ್ಯೂರ್ಡ್ ವೇ ಅಲ್ಲಿ ಎಷ್ಟು ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ಡಿಫ್ರೆಂಟ್ ಆಗಿ ಪೀಸ್ಫುಲ್ ಆಗಿದೆ ಅಂತ. ಈ ಏರಿಯಾ ಬಂದು ನಿಮಗೆ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ನೀವು ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಯೂನಿಟ್ ಇದೆ. ಇಲ್ಲಿ ನಿಮಗೆ ಗ್ಯಾಸ್ ಹಾಗೆ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 12,000 ಲೀಟರ್ ಸಂಪ್ ಕೂಡ ಕೆಪಾಸಿಟಿ ಇದೆ. ಅಂಡ್ ಇಲ್ಲಿ ನಿಮಗೆ EV ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇದೆ. ಅಂಡ್ ನೀವು ಸೀಲಿಂಗ್ಸ್ ಕೂಡ ನೋಡ್ತಾ ಇರ್ಬೋದು, ಪೀಸ್ಫುಲ್ ವೇ ಅಲ್ಲಿ ಡೀಸೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ಬನ್ನಿ ಮೇಲ್ ಹೋಗೋಣ. ಮೇಲ್ ಹೋಗ್ತಾ ಇರಂಗೆ ನೀವು ನೋಡ್ತಾ ಇರ್ಬೋದು, ಈ ಪ್ರಾಪರ್ಟಿಯ ಮೇನ್ ಡೋರ್ ಎಂಟ್ರೆನ್ಸ್ ಫೇಸಿಂಗ್ ಬಂದು ನಿಮಗೆ ಈಸ್ಟ್ ಫೇಸ್ ಆಗಿರುತ್ತೆ. ಇಲ್ಲಿ ನೀವು ಸೀಲಿಂಗ್ಸ್ ಕೂಡ ನೋಡಿ ಎಷ್ಟು ಪೀಸ್ಫುಲ್ ಆಗಿ ಕೊಟ್ಟಿದ್ದಾರೆ ಅಂತ. ಅಂಡ್ ಇದು ನಿಮಗೆ ಶೂರಾಗಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಮೇನ್ ಡೋರ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ಸಿಂಪಲ್ ಅಂಡ್ ಎಲಿಗೆಂಟ್ ವೆಲ್ ಕೊಟ್ಟಿದ್ದಾರೆ ಅಂತ. ಸೊ ಈ ಡೋರ್ ಎಲ್ಲ ಬಂದು ನಿಮಗೆ ಟೀಕುಡ್ ಇಂದ ಮಾಡಿದ್ದಾರೆ. ಎಂಟ್ರಿ ಆಗಿದ ತಕ್ಷಣ ದಿಸ್ ಇಸ್ ಯುವರ್ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಇಲ್ಲಿ ವೆಂಟಿಲೇಷನ್ ಪಾಯಿಂಟ್ ಇದೆ. ಸೀಲಿಂಗ್ಸ್ ಕೂಡ ನೋಡ್ತಾ ಇರ್ಬೋದು. ಲಿವಿಂಗ್ ಹಾಲ್ ಪೀಸ್ಫುಲ್ ಆಗಿ ಇರಬೇಕು ಅಂದ್ರೆ ಹೇಗ್ ಮಾಡಬೇಕು ಅಂತ ತುಂಬಾ ಕಲರ್ ಕಾಂಬಿನೇಷನ್ ಆಗಲಿ ಅಥವಾ ಡಿಸೈನ್ಸ್ ಆಗಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ TV ಯೂನಿಟ್ ಬರುತ್ತೆ, ಸ್ಟೋರೇಜ್. ಅಂಡ್ ಹಾಗೆ ನೀವು ಇಲ್ಲಿಗೆ ಬಂದ್ರೆ ನಿಮಗೆ ಕಿಚನ್ ಬರುತ್ತೆ. ಈ ಕಿಚನ್ ಬಂದು ನಿಮಗೆ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಇಲ್ಲೂ ಕೂಡ ನೀವು ಕಲರ್ಸ್ ನೋಡ್ತಾ ಇರ್ಬೋದು. ನಿಮಗೆ ವೆಂಟಿಲೇಷನ್, ಇಲ್ಲಿ ರೆಫ್ರಿಜರೇಟರ್ ಸ್ಟೋರೇಜ್ ಅಂತ ಕೊಟ್ಟಿದ್ದಾರೆ. ಅಂಡ್ ಹಾಗೆ ನಿಮಗೆ ಇಲ್ಲಿ ಪೂಜೆ ರೂಮ್ ಬರುತ್ತೆ. ಪೂಜೆ ರೂಮ್ ಅಲ್ಲೂ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಟೀಕುಡ್ ಇಂದ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಕೂಡ ಯೂಸ್ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಇದೆ. ಇಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಬನ್ನಿ ಮೇಲ್ ಹೋಗೋಣ. ಸೊ ಈ ಮನೆ ಬಂದ್ಬಿಟ್ಟು ನಿಮಗೆ 4 ಬೆಡ್ರೂಮ್ಸ್ ಇದೆ, 4 BHK. ಅಂಡ್ ಪ್ರತಿ ಬೆಡ್ರೂಮ್ಗೂ ನಿಮಗೆ ಕಾಮನ್ ವಾಶ್ರೂಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ಸ್ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಫ್ಲೋರ್ಗೆ ನಿಮಗೆ ಇಲ್ಲಿ ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಸ್ಪೇಸ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಬೆಡ್ರೂಮ್ ಕಡೆಗೆ ಬಂದ್ರೆ ನಿಮಗೆ ವೆಂಟಿಲೇಷನ್ ನೋಡ್ಬೋದು. ಇಲ್ಲಿ ನಿಮಗೆ ಸ್ಲೈಡಿಂಗ್ ಡೋರ್ಸ್, ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ರೂಮಿನ ವಿಶೇಷ ಏನು ಅಂದ್ರೆ ನಿಮಗೆ ಇಲ್ಲಿ ಹಿಡನ್ ವಾಶ್ರೂಮ್ ಇದೆ. ಇದು ನಿಮ್ಮ ಡ್ರೆಸ್ಸಿಂಗ್ ಯೂನಿಟ್. ಅಂಡ್ ಹಾಗೆ ಇಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್. ಸೊ ಹಾಗೆ ಇನ್ನೊಂದು ರೂಮ್ ಕಡೆ ಹೋಗೋಣ. ಇದು ನಮ್ಮ ಸೆಕೆಂಡ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮ್ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ಸ್ ಎಷ್ಟು ಪೀಸ್ಫುಲ್ ಆಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಿಮ್ಮ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಇಲ್ಲಿ ನಿಮ್ಮ ಡ್ರೆಸ್ಸಿಂಗ್ ಯೂನಿಟ್. ಇಲ್ಲಿ ನಿಮ್ಮ TV ಯೂನಿಟ್. ಅಂಡ್ ಇಲ್ಲಿ ನಿಮಗೆ ಹಿಡನ್ ವಾಶ್ರೂಮ್ ಬರುತ್ತೆ, ಡೋರ್ ಇಂದ ಅಟ್ಯಾಚ್ಡ್ ವಾಶ್ರೂಮ್. ಅಂಡ್ ಈ ರೂಮ್ಗೆ ನಿಮಗೆ ಇಲ್ಲಿ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಬಾಲ್ಕನಿಯಲ್ಲಿ ನಿಮಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಅಂಡ್ ಲೈಟ್ಸ್ ಕೂಡ ನೋಡ್ತಾ ಇರ್ಬೋದು ಸೀಲಿಂಗ್ಸ್ ಅಲ್ಲಿ ಎಲ್ಲ. ಸೊ ಬನ್ನಿ ಹಾಗೆ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ವರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ಅಥವಾ ಸ್ಟಡಿ ಟೇಬಲ್ ಆಗು ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ನೀವು ಕೆಳಗಡೆ ಏನ್ ಪ್ಲಾನಿಂಗ್ ನೋಡಿದ್ರಿ, ಸೇಮ್ ಇಲ್ಲೂ ಕೂಡ ಸೇಮ್ ಹಾಗೆ ಮಾಡಿದ್ದಾರೆ. ಇಲ್ಲೂ ನಿಮಗೆ ಇನ್ನೊಂದು 3rd ಬೆಡ್ರೂಮ್ ಅಂಡ್ 4th ಬೆಡ್ರೂಮ್ ಇದೆ. ಸೊ ಬನ್ನಿ 3rd ಬೆಡ್ರೂಮ್ ಕಡೆಗೂ. ಸೊ ಹಿಯರ್ ಕಮ್ಸ್ ಆರ್ 3rd ಬೆಡ್ರೂಮ್. 3rd ಬೆಡ್ರೂಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ವೆಂಟಿಲೇಷನ್, ನಿಮಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಅಂಡ್ ಹಾಗೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್. ಅಂಡ್ ಆ ಕಡೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ಬನ್ನಿ ನಾವು 4th ಬೆಡ್ರೂಮ್ ಕಡೆಗೆ ಹೋಗೋಣ. 4th ಬೆಡ್ರೂಮ್ ಅಲ್ಲೂ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ಸ್, ಇಲ್ಲಿ ವೆಂಟಿಲೇಷನ್ ಯೂನಿಟ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಸ್ಟೋರೇಜ್ ಯೂನಿಟ್. ಅಂಡ್ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್, TV ಯೂನಿಟ್. ಇಲ್ಲಿ ನಿಮಗೆ ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್. ಅಂಡ್ ಇಲ್ಲಿ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿಲೂ ಸೇಮ್ ಏನ್ ನೋಡಿದ್ರಿ ನೀವು ಫಸ್ಟ್ ಫ್ಲೋರ್ ಅಲ್ಲಿ, ಅದೇ ಸೆಕೆಂಡ್ ಫ್ಲೋರ್ ಅಲ್ಲೂ ಹಾಗೆ ಇದೆ ಅಂತ. ಬನ್ನಿ ಟೆರೆಸ್ ಕಡೆಗೆ ಹೋಗೋಣ. ಬನ್ನಿ ನಾವು ಟೆರೆಸ್ ಕಡೆ ಹೋಗೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ಸ್ ಅಲ್ಲೂ ಸ್ಕೈಲೈಟ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಏರಿಯಾ, ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್. ಅಂಡ್ ಹಾಗೆ ಅಲ್ಲಿ ನಿಮಗೆ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಈ ಕಡೆನೂ ನಿಮಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇದನ್ನ ನೀವು ಯುಟಿಲಿಟಿ ರೂಮ್ ಆಗು ಕನ್ವರ್ಟ್ ಮಾಡ್ಕೋಬಹುದು ಅಥವಾ ಸ್ಟೋರೇಜ್ ರೂಮ್ ಆಗಿ. ಅಂಡ್ ಇಲ್ಲಿ ನಿಮಗೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಫಾರ್ ಅಪ್ಪರ್ ಆಕ್ಸೆಸ್. ನೋಡಿದ್ರಲ್ಲ, ಈ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಪ್ಪ ಅಂದ್ರೆ, ಇದು ಬನಶಂಕರಿ 6th ಸ್ಟೇಜ್ 4th B ಬ್ಲಾಕ್ ಅಲ್ಲಿ ಬರುತ್ತೆ. ಸೊ ಈ ಪ್ರಾಪರ್ಟಿಯ ಕನೆಕ್ಟಿವಿಟಿ ಏನಂದ್ರೆ, ನಿಮಗೆ ಇಲ್ಲಿ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇದೆ. ಅಂಡ್ ಹಾಗೆ ಇಲ್ಲಿ ಶೋಭಾ ಫಾರೆಸ್ಟ್ ವ್ಯೂ, ಹಾಗೆ ಇಲ್ಲಿ 100 feet ರೋಡ್ ಕೂಡ ನಿಮಗೆ ಜಸ್ಟ್ 20 meters ಅವೇ ಇದೆ.
ಅಂಡ್ ಹಾಗೆ ನಿಮಗೆ ಇಲ್ಲಿ ಸ್ಕೂಲ್ಸ್ ಹಾಸ್ಪಿಟಲ್ ಫೆಸಿಲಿಟೀಸ್ ಕೂಡ ನಿಮಗೆ ತುಂಬಾ ನಿಯರ್ ಬೈ ಅಲ್ಲೇ ಸಿಗುತ್ತೆ. ಯಾರ್ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಗಿದೆಯೋ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ತರಹದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.